ಗೈಸ್ ವೆಲ್ಕಮ್ ಬ್ಯಾಕ್ ಟು ಶೀತಲ್ ಶೆಟ್ಟಿ ವ್ಲಾಗ್ಸ್. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ಬಂದಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಎಲ್ಲ ನೋಡಿರ್ತೀರಾ ತಮಿಳಲ್ಲಿ ಏನು ಅಂತ. ಎಸ್, ವಿ ಆರ್ ಗೋಯಿಂಗ್ ಟು ತಿರುವಣ್ಣಾಮಲೈ. ತಿರುವಣ್ಣಾಮಲೈಗೆ ಹೋಗಿ ಏನೇನು ಮಾಡ್ತೀವಿ ಎಲ್ಲ ಈ ವಿಡಿಯೋದಲ್ಲಿ ಕವರ್ ಆಗುತ್ತೆ. ಸೊ ಸ್ಟೇ ಟ್ಯೂನ್. ವೆಲ್ಕಮ್ ಬ್ಯಾಕ್ ಅಗೇನ್. ಬಸ್ ಹೊರಟಿದೆ ಗೈಸ್, ಹೋಗ್ತಾ ಇದ್ವಿ ಆನ್ ದ ವೇ. ಲಂಚ್ ನಮ್ಮ ಅಜ್ಜಿ ಪಲಾವ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಹೋಗ್ತಾ ಈ ಕಟ್ಟಿ ಆಗಿದೆ. ಇದು ಕಾಫಿ ಬ್ರೇಕ್. ಸೊ ಅದಕ್ಕೆ ಒಂದು ಕಾಫಿ ಕುತ್ಕೊಂಡು ಹಾಗೆ ನಮ್ಮ ಜರ್ನಿ ಮತ್ತೆ ಶುರು ಆಗುತ್ತೆ. ಸಣ್ಣದೊಂದು ರೂಮ್ ಟೂರ್ ಮಾಡಿಬಿಡ್ತೀನಿ ಗೈಸ್. ನಮ್ಮ ರೂಮ್ ಇದೆ. ಚೆನ್ನಾಗಿದೆ ರೂಮ್ ಮಾಡಿದ್ದೀನಿ ನೋಡಿ. ಎ ಸಿ, ಟಿ ವಿ, ವಾಶ್ರೂಮ್. ರೂಮಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇದೇ ನಮ್ಮ ರೆಸ್ಟೋರೆಂಟ್, ಊಟ ಮಾಡೋಕ್ಕೆ ಬಂದಿರೋ ರೆಸ್ಟೋರೆಂಟ್. ಎಸಿದೆ ನಾವಿರೋ ಹೋಟೆಲ್ ಅರುಣಾಚಲ್. ನಮಗೆ ದೇವಸ್ಥಾನದ ಹತ್ರ ರೂಮ್ ಸಿಕ್ತು. ಸೊ ಅದೇ ಒಳ್ಳೆಯದಾಗಿದ್ದು ನಮಗೆ. ಚಿಕ್ಕಮ್ಮ ಫಸ್ಟೇ ಬುಕ್ ಮಾಡಿದ್ರು, ಸರಂತೆ ಚೇಂಜ್ ಮಾಡಿಬಿಟ್ವಿ. ಇವಾಗ ಅಲ್ಲಿ ಫ್ರೈಡ್ ರೈಸ್ ಬಿಟ್ಟರೆ ಬೇರೆ ಏನೂ ಇಲ್ವಂತೆ. ಸೊ ಆದರೆ ಪಕ್ಕದಲ್ಲಿ ಇದ್ದಿದ್ದು ಹೋಟೆಲಿಗೆ ಬಂದ್ವಿ. ಮೆನು ಚೆಕ್ ಮಾಡ್ತಾ ಇದ್ದೀವಿ. ಊಟ ಮುಗಿಸ್ಕೊಂಡು ಬಂದ್ವಿ ಗೈಸ್. ಇಲ್ಲಂತೂ ಮೀಲ್ ಸಿಗುತ್ತೆ ಅಂತ ಅಂದ್ಕೊಂಡು ನಿಜವಾಗ್ಲೂ ಬರಬೇಡಿ. ಮೀಲ್ಸ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಒಂದು ಟಿಫನ್ ಲೈಕ್ ಒಂದು ಇಡ್ಲಿ ಮತ್ತು ಫ್ರೈಡ್ ರೈಸ್ ತಿಂದ್ಕೊಂಡು ಇವಾಗ ನಾವು ಗಿರಿ ಪ್ರದಕ್ಷಿಣೆಗೆ ಹೊರಟಿದ್ದೀವಿ. ಏನೂ ಪ್ರಿಪೇರ್ ಆಗಿಲ್ಲ ನಾನು. ಲೆಟ್ಸ್ ಸಿ ಹಿಂಗೆ ಹೋಗುತ್ತೆ ಅಂತ. ಸೊ ನಾವು ದೀಪ ಹಚ್ಬಿಟ್ಟೆ ನಾವು ಜರ್ನಿ ಬಿಗಿನ್ ಮಾಡೋದು. ದೀಪ ಹಚ್ಚಿದಾಯಿತು ಗೈಸ್. ಇವಾಗ ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗುತ್ತೆ. ಸೊ ಗೋಪುರ ಮುಂದೆ ದೀಪ ಹಚ್ಚಿದ್ದೀವಿ. ಅಲ್ಲಿ ಒಂದು ಇಂದ್ರಲಿಂಗಂ ದರ್ಶನ ಮಾಡಿದ್ದಾಯಿತು. ನೆಕ್ಸ್ಟ್ ಜರ್ನಿ ಸ್ಟಾರ್ಟ್. ಎರಡನೇ ಲಿಂಗನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ಸ್ವಲ್ಪ ಹೀಗಿದೆ. ಚಿನ್ನು ಓಂ ನಮಃ ಶಿವಾಯ.
ಹರ ಹರ್ ಮಹಾದೇವ್. ಇವಾಗ ನಿಮ್ಮೆಣ್ಣು ತೊಗೊಂಡು ಡ್ರೆಸ್ಸು ತೆಗೆಸ್ಕೊಂಡು ಸೊ ನಾವಿವಾಗ ಯಮಲಿಂಗನ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಯಾವ ಇರುತ್ತೆ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತಿಲ್ಲ, ಹೇಳ್ತೀನಿ. ಇದು ನಂದಿ ಬೆಟ್ಟ ಬಂದು ಶಿವದ ಮೇಲಿದೆ, ಶಿವ. ಸೊ ಶಿವನ ಮುಂದೆ ನಂದಿ ಇರಬೇಕು ಅಂತಾರಲ್ಲ, ಹಾಗೆ ಇರೋದು. And we have a good company. This uncle is explaining everything to us. ಚಲೋ. ಸೊ ಯಾವಲ್ಲಿ ಇರ್ತಾರೆ ಗೈಸ್ ಪೊಲೀಸವರು. ಸೊ ದಿಸ್ ಇಸ್ ಎ ಚಾಟ್. ಅಲ್ಲಿ ಚೆನ್ನಾಗಿ ಕಾಣಲಿಲ್ಲ ಆ್ಯಕ್ಚುಲಿ, ಫುಲ್ ಕತ್ಲೆ ಇತ್ತು. ಜನ ಫುಲ್ ಓಡಾಡ್ತಿರ್ತಾರೆ ನೈಟೆಲ್ಲ ಜನ ಓಡಾಡ್ತಿರ್ತಾರೆ. I can see 1, 2, 3, 4, 5. ಸೊ ನೆಕ್ಸ್ಟ್ ಲಿಂಗ ದರ್ಶನ ಮಾಡಕ್ಕೆ ಬಂದ್ರಿ ಗೈಸ್ ನಾವು. ಓಂ ನಮಃ ಶಿವಾಯ. ಕರೆಕ್ಟಾಗೆ ಈ ದೇವಸ್ಥಾನ ಎದುರುಗಡೆ ರಾಜಗೋಪಾಲ್ದ ಸ್ವಾಮಿದು ಗೋಪುರ ಇರೋದು. ಸೊ ನಾವು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ಇವಾಗ ನಾವು ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ ನೋಡಾಗಿದೆ. ನೈಟಲ್ಲಿ ಹಿಂಗೆ ಗೈಸ್ ಓಡಾಡ್ತಾನೆ ಇರುತ್ತೆ, ಆಟೋ ಬಸ್ಸೆಲ್ಲ ಜನರೆಲ್ಲ, ಏನು ಭಯ ಆಗಲ್ಲ. ಈಗ ಸೂರ್ಯಲಿಂಗಂ. ಸೊ ನಿಮ್ಗೆ ಮ್ಯಾಪ್ ಎಲ್ಲ ಕಡೆ ಸಿಗುತ್ತೆ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು.
ಲಿಂಗಂ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹೈ ರೇಟಾಗಿರೋಣ ಅಂದ್ಬಿಟ್ಟು ಒಂದು ಚಿಕ್ಕ ಎಳ್ನೀರು ಕುಡಿಯೋಣ ಅಂತಂದಿದ್ದಾರೆ. ಎಳ್ನೀರು ಕುಡ್ಕೊಂಡು ನೆಕ್ಸ್ಟು ಚಂದ್ರಲಿಂಗಂ. ಒಳಗಡೆ ಕುಸ್ವಾಮ ಅಯ್ಯರಾಮನೆ. ಫೈನಲಿ ಅರ್ಧ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನು ಅರ್ಧ ಹೋಗ್ಬೇಕು ನೋಡಿ. ಇಷ್ಟು ಫುಲ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಚಂದ್ರಲಿಂಗಂ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಸೂರ್ಯಲಿಂಗಂ ಆದಮೇಲೆ ನಾನು ಚಂದ್ರಲಿಂಗಂ ಸಿಗುತ್ತೆ ಅಂದ್ಕೊಂಡೆ. ಸೊ ರಾಂಗ್ ಇನ್ಫಾರ್ಮೇಷನ್, ವರ್ಣಲಿಂಗಂ ಸಿಕ್ತು. ಸೊ ನೆಕ್ಸ್ಟ್ ಯಾವ ಲಿಂಗ ಸಿಗುತ್ತೆ ಅಂತ ಸಿಕ್ಕಿದ ಮೇಲೆ ತೋರಿಸ್ತೀನಿ, ಸುಮ್ಮನೆ ಇದಾಗದು ಬೇಡ. ಸೊ ನಾವು ಇವಾಗ ವಾಯುಲಿಂಗಂ ದರ್ಶನ ಮಾಡಿಕೊಂಡು ಹೊರಟಿದ್ದೀವಿ ಗೈಸ್. ಮುಗಿತು ವಾಯುಲಿಂಗಂ ದರ್ಶನ ಗೈಸ್. ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಿರೋರಿಗೆ ಫ್ರೀಯಾಗೆ ಸ್ವಲ್ಪ ಕಾಲು ಪೇನ್ ಇರುತ್ತಲ್ಲ, ಸ್ವಲ್ಪ ಆಯಿಲ್ ಕೊಡ್ತಾ ಇದ್ದಾರೆ. ತುಂಬ ಬೇಗ ವರ್ಕ್ ಆಯ್ತು, ಅದು ಪೇನ್ ಕಮ್ಮಿ ಆಯ್ತು ಇವಾಗ. ಮಂಜಿಗೆ ಸ್ವಲ್ಪ ಕಾಲು ನೋವಿರೋದ್ರಿಂದ ಚಿಕ್ಕ ಕೇಳ್ತಾ ಇದ್ದಾರೆ. ಇಲ್ಲಿ ಲೆಗ್ ಮಸಾಜ್ ಕೂಡ ಇದೆ, ತೊಗೋಬೋದು. ನಾನು ತೊಗೊಂಡಿರೋ ಲೆಗ್ ಮಸಾಜ್. ಸೊ ಹಾಗೆ ಸ್ವಲ್ಪ ಆಯಿಲ್ ಹಾಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಚಂದ್ರಲಿಂಗಂ ಇವಾಗ ದರ್ಶನ ಮುಗೀತು. ಯಾವ ದೇವಸ್ಥಾನದಲ್ಲೂ ಕ್ಯಾಮ್ರಾಸ್ ಅಲೋ ಇಲ್ಲ. ಸೊ ಏನೇ ಇದ್ದರೂ ಆಚೆ ಲೈಕ್ ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಇನ್ನು 2 ಲಿಂಗ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ, ನೋಡೋಣ. ಆ ಅಂಕಲ್ ತುಂಬ ಗೈಡ್ನೆಸ್ ಕೊಡ್ತಾ ಇದ್ದಾರೆ ನನಗೆ. ಹಂಗೆ ಏನು ಗೊತ್ತಿಲ್ಲ, ಇವತ್ತು ಫಸ್ಟ್ ಟೈಮ್ ಇಬ್ಬರು ಬಂದಿರೋದು. ಆ ಅಂಕಲ್ದು 3ನೇ ಸಲ ಅಂತೆ, 3ನೇ ಸಲಿನೂ 2ನೇ ಸಲಿನೂ ಅಂದರು. ಚೆನ್ನಾಗಿದೆ ಜರ್ನಿ ಇದು. ನಮಸ್ಕಾರ ಮಾಡ್ಕೊ. ಸೊ ನಾವು ಕೇಂಟು ಈಶಾನ್ಯ ಲಿಂಗಂ ಚೆನ್ನಾಗಿದೆ. ನಂದಿ ಇಲ್ಲಿ ನೋಡಿ, ಮೋಕ್ಷಲಿಂಗಂದು ಅದು ಒಳಗಡೆಯಿಂದ ಬರೋದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲೇ ತುಂಬ ಲೇಟಾಗಿದ್ದು ನಮಗೆ ಹೇಳ್ಬೇಕಂದ್ರೆ 1 ಅವರ್ ಅಲ್ಲೇ ಆಯಿತು. ಫೈನಲಿ ನಮ್ಮ ಗಿರಿ ದರ್ಶನ ಕಂಪ್ಲೀಟ್ ಆಯಿತು. 4:40 ಕಂಪ್ಲೀಟ್ ಆಯಿತು. ಸೊ ತುಂಬಾ ಖುಷಿ ಆಯಿತು, ಹೆಂಗೋ ಮುಗಿಸಿದ್ವಿ ಅಂತ. ಲೈಕ್ ಚೆನ್ನಾಗಿತ್ತು, ಅಷ್ಟೊಂದು ಸ್ಟ್ರೆಸ್ ಎಲ್ಲ ಏನಾಗಲ್ಲ, ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ಸೊ 4:40 ರೂಮಿಗೆ ಬಂದು ಮತ್ತು ಫ್ರೆಶ್ ಅಪ್ ಆಗಿ ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ. ಗೊತ್ತಿಲ್ಲ ದರ್ಶನಕ್ಕೆ ಎಷ್ಟು ರಶ್ ಇದೆ ಅಂತ, ನೋಡೋಣ ಬನ್ನಿ. ಇಲ್ಲೇ ಗೋಪುರ ಇದೆ.
ಸೊ ನಾವು ಮುಗಿಸ್ಕೊಂಡು ಬಂದು ಕಾಯಿ ಹೊಡ್ದು ರೂಮಿಗೆ ಬರ್ಬೇಕಾದ್ರೆ ಆಲ್ರೆಡಿ ತುಂಬ ಜನ ಅಲ್ಲೇ ಮಲಗಿದ್ರು ಲೈಕ್ ದರ್ಶನಕ್ಕೆ. ಈ ಬೆಳಗ್ಗೆ ಹೋದ್ರೆ ಸಿಗಲ್ಲ ಅಂದ್ಬಿಟ್ಟು ಅಲ್ಲೇ ಮಲ್ಕೊಂಬಿಟ್ಟಿದ್ದಾರೆ ನೈಟೆಲ್ಲ. ಇವಾಗ ಗೊತ್ತಿಲ್ಲ ಎಷ್ಟು ರಶ್ ಇದೆ ಅಂತ ನೋಡಬೇಕು. ದರ್ಶನ ಎಷ್ಟೊತ್ತಾಗುತ್ತೆ ಹೇಳ್ತೀನಿ. ಚೆನ್ನಾಗಿತ್ತು, ಗಿರಿದರ್ಶನ ಒಂದು ಚೆನ್ನಾಗಿತ್ತು ಗೈಸ್. ತುಂಬ ಖುಷಿ ಆಯಿತು. ಏನು ಪ್ರಿಪೇರ್ ಆಗಿರಲಿಲ್ಲ, ಬಂದಿದ್ದೆ, ಹುಷಾರು ಬೇರೆ ಇರಲಿಲ್ಲ. ಜಸ್ಟ್ ನೋಡೋಣ ಏನಾಗುತ್ತೋ ಅದು ಮಾಡೋಣ ಅಂದ್ಕೊಂಡು ಬಂದಿದ್ದೆ. ಫೈನಲಿ ಕಂಪ್ಲೀಟ್ ಮಾಡಿದ್ದೀನಿ ಗಿರಿದರ್ಶನ. ದರ್ಶನ ಕಂಪ್ಲೀಟ್ ಆಯಿತು ಗೈಸ್. ಫೈನಲಿ ಕಂಪ್ಲೀಟ್ ಆಗಿ ನಮ್ಮ ಅಜ್ಜಿ ಪ್ರಸಾದ ತಂದು ಕೊಟ್ಟಿದ್ದಾರೆ. ನಮ್ಮ ಚಿಕ್ಕಮ್ಮ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ನೋ ಸ್ಮೈಲ್ ನೋ ನಥಿಂಗ್. ತಿಂತಾ ಇದ್ದೀವಿ ಇವಾಗ ಚೆನ್ನಾಗಿ ಮುಗಿಸ್ಕೊಂಡು ಇವಾಗ ಟಿಫನ್ಗೆ ಬಂದ್ವಿ ಗೈಸ್. ಟಿಫನ್ ಇರೋದು ಪೊಂಗಲ್, ದೋಸೆ, ಇಡ್ಲಿ ಅಷ್ಟೇ. ಇಲ್ಲಿ ಚಟ್ನಿ சாம்பார் வடை 2 தானே உங்களுக்கு? பொங்கல் ಇದು ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ. ಬಾಯ್ ಬಾಯ್. ಬಾಯ್ ಬಾಯ್. ಆಟೋ ಅಂಕಲ್ ಯಾರು ಬಂದಿದ್ದು ಅಂತ ನನ್ನ ಯೂಟ್ಯೂಬ್ ಚಾನಲ್ ಓಂ ಶಕ್ತಿ ಬ್ಲಾಗ್ ಯಾರ್ಯಾರು ನೋಡಿರ್ತೀರೋ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಓಂ ಶಕ್ತಿಗೆ ಬಂದಿದ್ದಾಗ ನನ್ನ ಫ್ಯಾಮಿಲಿ ಜೊತೆ ಆ ಅಂಕಲ್ ನಂಬರ್ ಇಸ್ಕೊಂಡಿದ್ದೆ. ಸೊ ಅದು ಸೇವ್ ಆಗಿದ್ದ ಕಾರಣ ಇವಾಗ ಇಲ್ಲಿ ಯಾರೂ ಆಟೋ ಬರೋಲ್ಲ ಅಂತಂದರು. ಸೊ ನಾನು ಜಸ್ಟ್ ಡೈಲ್ ಮಾಡಿದೆ ಆಟೋ ಅಂತ, ಸೇವ್ ಆಗಿತ್ತು. ಸೊ ಕರೆದಿದ್ದ ತಕ್ಷಣ ಅಲ್ಲೇ ಆನ್ ದ ಸ್ಪಾಟೇ ಇದ್ದರು. ಸೊ ಬಂದು ಕರ್ಕೊಂಡು ಹೋದರು. ಸೊ ತುಂಬ ಖುಷಿಯಾಯಿತು. ಇಲ್ಲಿ ಈ ಥರ ಇದ್ದಾಗ ಅದರ ನಂಬರ್ ಎಮರ್ಜೆನ್ಸಿ ಇದ್ದಾಗ ನಂಬರ್ ತುಂಬ ಖುಷಿಯಾಗುತ್ತಲ್ಲ, ಹಾಗೆ. ನಿಮ್ಗೆ ಯಾವತ್ತಾದ್ರೂ ಈ ಥರ ಫೀಲ್ ಆಗಿದೆಯಾ? ಲೈಕ್ ಯಾವುದೋ ಊರಿಗೆ ಹೋಗಿ ಯಾವುದೋ ನಂಬರ್ ಇಟ್ಕೊಂಡು ಅವಾಗ ಈಗ ಎಮರ್ಜೆನ್ಸಿ ಇದ್ದಾಗ ಕಾಲ್ ಮಾಡಿ ಯಾವ್ದಾನ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ. ನಮ್ಮ ರೂಮಿಂದ ವ್ಯೂ ನೋಡಿ ಗೈಸ್ ಟೆಂಪಲ್ದು. ಟು ದಿಸ್ 207 ರೂಮ್ ಹೊರಟ್ವಿ. ಇವಾಗ ಎಲ್ಲ ಚೆಕ್ಔಟ್ ಮಾಡಿ 10:45 ಆಗಿದೆ ಟೈಮ್. ಈಗ ಹೊರಟರು ಬೆಂಗಳೂರು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ ಇಲ್ಲ ಈವ್ನಿಂಗ್ ಆಗುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಅಮ್ಮ ಅಷ್ಟೊಂದು ಚಪ್ಪಲಿ ಹಾಕ್ಕೊಂಡಿದ್ದೀನಿ ಇವಾಗ. ನೈಟೆಲ್ಲ ಹಾಕೊಂಡಿರಲಿಲ್ಲ ಗೈಸ್ ಚಪ್ಪಲಿನ. ಫುಲ್ ಸ್ಮೂತ್ ಅನಿಸ್ತೈತಿ. ಸೇಮ್ ಫೀಲ್ ನಮ್ಮ ಚಿಕ್ಕಗೂ ಆಗಿದೆ. ಚಿಕ್ಕಿ ಫುಲ್ ಚಪ್ಪಲಿ ಹಾಕೊಂಡು ನೈಟೆಲ್ಲ ಹಾಕೊಂಡಿರಲಿಲ್ಲ. ಗೈಸ್ ಲಂಚ್ ಬ್ರೇಕ್. ಫೈನಲ್ ನಮಗೆ ಬಂದ್ವಿ ಗೈಸ್. ನಮ್ಮ ಬೆಂಗಳೂರಿಗೆ ಬಂದ್ವಿ 5:30 ಆಗಿದೆ. ನಾವು ಬಸ್ ಹತ್ತಿದ್ದಿಲ್ಲ ಅದನ್ನು ಬಂದು ಹೋಗ್ತಿರೋದು 5:30. ಸ್ಯಾಟರ್ಡೇ ಇಟ್ಕೋಬೇಕು. ಸ್ಯಾಟರ್ಡೇ ಇಟ್ಕೊಂಡು ಮನೆಗೆ ಆಟೋ ಮಾಡ್ಕೊಂಡು ಹೋಗ್ಬೇಕು. ನೋಡಿದ್ರಲ್ಲ ಗೈಸ್ ನನ್ನ ತಿರುವಣ್ಣಾಮಲೈನ ವಿಡಿಯೋ ಹೇಗಿತ್ತು ಅಂತ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊತೀನಿ, ಹೇಗೆ ಹೋಗಬೇಕು ಏನು ಮಾಡಬೇಕು ಅಂತ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾನೇನು ಅಂದ್ಕೊಂಡೇ ಇರಲಿಲ್ಲ ಹೋಗ್ತೀನಿ ಅಷ್ಟು ದೂರ ಹೋಗ್ತೀನಿ ನಡೀತೀನಿ ಅಂತ. ನನ್ನ ಮೈಂಡ್ಸೆಟ್ ಕೂಡ ಫಿಕ್ಸ್ ಆಗಿರಲಿಲ್ಲ ಅಷ್ಟು ದೂರ ನಾನು ಗಿವ್ ಅಪ್ ಮಾಡಿಬಿಡ್ತೀನಿ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ನಾನು ಯಾವ ಗಿವ್ ಅಪ್ಪು ಮಾಡಲಿಲ್ಲ, ಫುಲ್ ಕಂಪ್ಲೀಟ್ ಮಾಡಿದೆ. 8 ಲಿಂಗಗಳು ನಾನು ದರ್ಶನ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಲ್ಲೇ ನಿಮಗೆ
ಮ್ಯಾಪ್ ರೂಟ್ ಬೋರ್ಡ್ ಇರುತ್ತೆ, ವಿ ಆರ್ ಇಯರ್ ಅಂತ. ಸೊ ನಮ್ದು ಆಗ್ತಿದ್ದಂಗೆ ನಿಮ್ಗೊಂದು ಮ್ಯಾಪ್ ಸಿಗುತ್ತೆ, ವಿ ಆರ್ ಇಯರ್ ಅಂತ. ನೀವು ಇಲ್ಲಿದ್ದೀರಾ ಅಂತ. ನೆಕ್ಸ್ಟ್ ಯಾವುದೋ ಅಂತಲೂ ಮ್ಯಾಪ್ ಇರುತ್ತೆ. ಸೊ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ಆನ್ ದ ವೇ ಎಳ್ನೀರಾಗಿರ್ಬೋದು, ಲೈಕ್ ಕಾಲ್ ಮಸಾಜ್ ಮಾಡಿಸ್ಕೊಳಕ್ಕೆ ಮಿಷಿನ್ ಆಗಿರ್ಬೋದು, ಎಲ್ಲ ಇರುತ್ತೆ, ಎಲ್ಲ ಓಪನ್ ಇರುತ್ತೆ. ಆರಾಮಾಗಿ ಓಡಾಡ್ತಿರ್ತಾರೆ ಜನರು, ಯಾವ ಭಯ ಕೂಡ ಆಗಲ್ಲ. ಆರಾಮಾಗಿ ಇಬ್ಬರೇ ಹೋಗಿ ಬರ್ಬೋದು. ಈಗ ನೋಡಿ ಪ್ರಸಾದ ತಿಂತಾಯಿದ್ದೀನಿ ನಾನು, ತಿರುವಣ್ಣ ಮಾಡಿದ್ದು ಚೆನ್ನಾಗಿದೆ. ಒಂದು ಸೆಕೆಂಡ್ ಹಂಗೆ ಎಲ್ಲ ಮುಂದೆ ಬಂದು ಹೋದಂಗೆ ಆಗ್ತಿದೆ ಟ್ರಿಪ್ದೆಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಶೀತಲ್ ಶೆಟ್ಟಿ ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.